ಈಗಾಗಲೇ ಇರಾನ್ ಅಲ್ಲಿ ತನ್ನ ಶಕ್ತಿ ಮತ್ತು ತನ್ನ ಪ್ರದೇಶಗಳ ಹಿಡಿತವನ್ನು ಸಾಧಿಸಿದ. ಅದನ್ನು ಕೀಳಿಸಿ ಹಾಕಬೇಕು ಅಂತ ವಿಚಾರ ಮಾಡಿದಾಗ ಅನೇಕ ದೇಶಗಳು ರಿಕ್ವೆಸ್ಟು ಮಾಡ್ಕೋತು, ನ್ಯಾಟೋಗಳನ್ನ ಮೊದಲುಗೊಂಡು. ಯಾಕಂದರೆ ನ್ಯಾಟೋ ಅಮೆರಿಕದ ಅತ್ಯಂತ ಆತ್ಮೀಯ ಒಂದು ಸೈನ್ಯ ನೆಲೆ, ಮತ್ತು ಎರಡೂ ಕುಡ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದು ಎರಡನೇ ಮಹಾಯುದ್ಧದ ನಂತರ. ಈಗ ಫಸ್ಟ್ ಟೈಮ್ ಅದು ಇತಿಹಾಸದಲ್ಲೇ ನ್ಯಾಟೋ ಅಮೆರಿಕಕ್ಕೆ ಸಹಕಾರ ಕೊಡೋದನ್ನು ಬಿಡ್ತಿದ್ದು. ಕಾರಣ ಸ್ವತಃ ಅಮೆರಿಕ. ಯಾಕೆಂತಂದ್ರೆ ಈ ಯುದ್ಧ ಆರಂಭ ಮಾಡೋ ಮುಂದೆ ಅವರು ವಿಶ್ವಾಸ ತೆಗೆದುಕೊಳ್ಳಿಲ್ಲ ನ್ಯಾಟೋವನ್ನು. ಅಷ್ಟಲ್ಲ, ಈ ಒಂದು ಗ್ರೀನ್ ಲ್ಯಾಂಡ್ ಬರ್ತದೆ ಡೆನ್ಮಾರ್ಕ್ದ ಅಡಿಯಲ್ಲಿ, ಹಾಲೆಂಡ್ ಅಡಿಯಲ್ಲಿ, ಆ ದ್ವೀಪವನ್ನು ತಾನು ಕಸ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನನ್ನು ಅಮೆರಿಕ ಮಾಡಿದ್ರಿಂದಾಗಿ ತೈಲದ ಮೇಲೆ ಇಡೀ ವಿಶ್ವದ ಮೇಲೆ ಹಿಡಿತವನ್ನು ಸಾಧಿಸಬೇಕು, ಆ ತೈಲ ಮುಖಾಂತರ ಇಡೀ ವಿಶ್ವನ ಆಳಬೇಕು, ಇನ್ನಷ್ಟು ನಾವು ಶ್ರೀಮಂತರಾಗಬೇಕು ಅನ್ನೋಂಥ ದುರ್ಬುದ್ಧಿ ತೋರಿಸಿದ್ದನ್ನು ನ್ಯಾಟೋ ಆಗಲಿ ಇನ್ನುಳಿದ ಯುರೋಪಿನ, ಅದರಲ್ಲೂ ಯುರೋಪಿಯನ್ ಯೂನಿಯನ್ಗಳು ಅಮೇರಿಕಲ್ಲಿ ಹೋಗ್ತಾ ಇಲ್ಲ. ಹೀಗಾಗಿ ಅಮೇರಿಕೆಯ ರಿಕ್ವೆಸ್ಟಿಗೆ ಅವ್ರು ಯಾರು ಧ್ವನಿ ಗೂಡಿಸಲಿಲ್ಲ, ಗೂಡಿಸಲಿಲ್ಲ, ಜೋಡಿ ಆಗಲಿಲ್ಲ. ಇದರಿಂದ ರೊಚ್ಚಿಗೆ ಎದ್ದಿರುವ ಅಮೇರಿಕ ಮತ್ತು ಇನ್ನೂ ಏನು ಮಾಡ್ಬೋದು, ಏನು ಮಾಡಲಿಕ್ಕೆ ಸಾಧ್ಯ ವಿಚಾರ ಮಾಡಲಿಕ್ಕೆ. ಅದೇ ಕಾಲಕ್ಕೆ ಇರಾನನ್ನು ನಾನು ಕಡಿಮೆ ಇಲ್ಲ, ನಾನು ಸೋಲು ಮಾತೂ ಇಲ್ಲ, ನೀವು ಆರಂಭ ಮಾಡಿದ್ರ ಯುದ್ಧ ನಾನು ಮುಗಿಸೋಣ ಅನ್ನೋ ಸಂದೇಶವನ್ನು ಕೊಡ್ತಾನೆ ನಡೆದ. ಒಂದು ಕಡೆ ಇದನ್ನು ಮುಂದುವರಿಸ್ಬೇಕಾ ಅಂತಂದ್ರೆ ಈಗಾಗಲೇ ಡಿಗೋ ಗಾರ್ಸಿಯಾ ಆಗಿರ್ಬೋದು, ಕ್ಯಾಲಿಫೋರ್ನಿಯಾ ಆಗಿರ್ಬೋದು, ಸುತ್ತಮುತ್ತಲೆಲ್ಲ ಇರಾನದ ಯುದ್ಧ ನೌಕೆಗಳು, ಇರಾನದ ಕ್ಷಿಪಣಿಗಳು ಅಮೇರಿಕೆಯನ್ನು ಮುಟ್ಟಲಿಕ್ಕೆ ಅಸಾಧ್ಯ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಇದ್ರ ಹಿಂದಿದ್ದಂಥ ಚೈನಾ ಇವತ್ತು ಪೂರ್ತಿಯಾಗಿ ಶಸ್ತ್ರಾಸ್ತ್ರ ಸಜ್ಜಿತ ಆಗಿಬಿಟ್ಟದ. ಅಮೇರಿಕೆಯನ್ನು ಒಂದು ಹೊಡೆದ್ಬಿಟ್ರೆ ಮುಗಿದು ಬಿಡ್ತಾವ್ರಿ. ಇಡೀ ವಿಶ್ವವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳನ್ನು ಇವತ್ತು ಚೈನಾ ತನ್ನ ಜೊತೆಗೆ ಇಟ್ಕೊಂಡದ, ಆಪ್ಷನ್ ಇಟ್ಕೊಂಡದ. ಹೀಗಾಗಿ ಇವತ್ತು ಅಮೇರಿಕಾಗೆ ಹೆಜ್ಜೆ ಮುಂದಿಡಬೇಕು, ಬಿಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಆರಂಭದಲ್ಲಿ ತಿಳ್ಕೊಂಡಿತ್ತು ಏನೋ ಒಂದೆರಡು ದಿನದಲ್ಲಿ ಯುದ್ಧ ಮುಗಿದೋಗಿಬಿಡ್ತದೆ, ನಾವು ಸೋಲಿಸ್ತೀವಿ ಇರಾನ್ ಅಂತೇಳಿ. ಆದರೆ ಇವತ್ತಿಗೆ 3ನೇ ವಾರ ಶುರುವಾಗಿದೆ, 23ನೇ ದಿನದಂದು ಸಹಿತ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದ. ಅಷ್ಟೆಲ್ಲ ನಾನು ಯುದ್ಧ ಮುಗಿಸೋದು, ನೀವು ಯಾರು ಹೇಳಿ ಕೇಳೋದಿಲ್ಲ ಅನ್ನೋ ಮೆಸೇಜನ್ನು ಕೊಡ್ತಾನೆ ಇದೆ. ಮತ್ತು ಫಸ್ಟ್ ಟೈಮ್ ಇದು ಬ್ರಿಟನ್ನದ ನೆಲೆ ದ್ವೀಪ, ಆ ದ್ವೀಪದ ಮೇಲೆ ಡಿಯೇಗೋ ಗಾರ್ಸಿಯಾ ಮೇಲೆ ಬಾಂಬ ಹಾಕೋ